ಏನಂದ್ರೆ ಈಗ ಅಲ್ಲಿ ವಾಚ್ಮ್ಯಾನ್ ಇರಿದ್ರಂತೆ, ಅಲ್ಲಿ ವೀಡಿಯೋ ಮಾಡಲಿಕ್ಕೆಲ್ಲ ನೋಡಲಿಕ್ಕೆ ಮಾತ್ರ ಅಂತೆ. ನೋಡಿ ಯಾವ ರೀತಿ ಉಂಟು ಅಂತ ಡ್ಯಾಮ್. ಈಗ ನಿಮಗೆ ನಾವು ಝೂಮ್ ಮಾಡಿ ಒಮ್ಮೆ ತೋರಿಸ್ತೇನೆ, ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡ್ತಿಲ್ಲ. ಎಲ್ಲರಿಗೂ ನಮಸ್ಕಾರ, ನಮ್ಮ TVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ 4ನೇ ದಿನ ಗೋವಾದಲ್ಲಿ, ಲಾಸ್ಟ್ ಡೇ ಇವತ್ತು. ನಾಳೆ ಬೆಳಿಗ್ಗೆ ನಮಗೆ 7:15 ಮಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಹಾಗಾಗಿ ಇವತ್ತು ನಮಗೆ ಒಂದು ಪ್ರಾಬ್ಲಮ್ ಏನಂದರೆ, ನಮ್ಮದು ಗಾಡಿ ಇರಲಿಲ್ಲ. ಒಂದು ಗಾಡಿ ಮಕ್ಕಳಿಗೆ ಸ್ಕೂಲ್ ಶುರು ಆಗಿತ್ತು, ಹಾಗಾಗಿ ಅವರಿಗೆ ಗಾಡಿ ಬೇಕಿತ್ತು. ಅದಕ್ಕಾಗಿ ನಮ್ಮ ಹತ್ರ ಗಾಡಿ ಇರಲಿಲ್ಲ, ಹಾಗಾಗಿ ಬೆಳಿಗ್ಗೆ ತಿರುಗಲಿಕ್ಕೆ ಹೋಗಲಿಲ್ಲ. ಈಗ ನಾವು ಸೆಲೆಲಿಯಂ ಡ್ಯಾಮ್ ಅಂತ, ಗೋವಾದ ಮೋಸ್ಟ್ ವಿಸಿಟ್ ಡ್ಯಾಮ್. ಅದೇನಂದರೆ ವೆರೈಟಿ ಇದು ಲುಕ್ ಉಂಟು. ನಾವು ಕೂಡ ಇದರಲ್ಲಿ ನೋಡಿದ್ದೆ, ಅಂದರೆ ಮೊಬೈಲ್ ಇಂಟರ್ನೆಟ್ಟಲ್ಲಿ ನೋಡಿದ್ದು. ಮತ ಇಲ್ಲ ಏನಂದರೆ ನಾರ್ಮಲ್ ಡ್ಯಾಮ್ ಥರ ಇಲ್ಲ, ಕೆಳಗಡೆ ಇರ್ತಾರಲ್ಲ ಈಗ ನಮ್ಮ ಎಲ್ಲ ಕೇಳ್ಬೇಕಂದ್ರೆ ಆ ಥರ ಇಲ್ಲ. ಒಂಥರ ಬಾವಿ ಥರ ಹಾಕಿ ಅದರ ಒಳಗಡೆ ಜರಿ ಥರ. ನಾವು ಅಲ್ಲಿಗೆ ಹೋದ ನಂತರ ಲೊಕೇಶನ್ ನಿಮಗೆ ಕೊಟ್ಟಿರ್ತೇನೆ. ಯಾವ ಬಾಯ್ ಬಾಯ್. ನೋಡಿ, 3 ಗಾಡಿಯಲ್ಲಿ 6 ಜನ ಇದ್ದೇವೆ ನಾವು. ಇನ್ನು ಅಲ್ಲಿಗೆ ಹೋಗಿ ಸಿಗ್ತೇವೆ. ಏನಾದರೂ ರೋಡ್ ಮಧ್ಯದಲ್ಲಿ ಬೆಸ್ಟ್ ಮಾತ್ರ ತೋರಿಸ್ತೇವೆ. ಇಲ್ಲಿಂದ ನಾವಿರುವ ಪ್ಲೇಸಿಂದ ಈಗ 1 ಅವರ್ ಅಂದರೆ 33 ಕಿಲೋಮೀಟರ್ ಅಂತ ತೋರಿಸ್ತುಂಟು. ನೋಡಬೇಕು ಮ್ಯಾಪ್. ನಾವು ಮುಂದೆ ಈಗ ಒಂದು ನಮಗೆ ಚಿಕ್ಕ ಪ್ರಾಬ್ಲಮ್ ಆಗಿದೆ. ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಉಂಟು. ಕಷ್ಟ ಅಂತ ಗೂಗಲ್ ಮ್ಯಾಪಲ್ಲಿ ಎಲ್ಲಿ ಅಪ್ಡೇಟ್ ಇಲ್ಲ, ಪೆಟ್ರೋಲ್ ಪಂಪ್ ಉಂಟಾ ಇಲ್ವ ಅಂತ ಇದು ಕೂಡ ಸಿಗ್ತಿಲ್ಲ. ನಾವು ಬಂದ ರೋಡಲ್ಲೇ 3 ಕಿಲೋಮೀಟ್ರ್ ಹಿಂದೆ ಪೆಟ್ರೋಲ್ ಪಂಪ್ ಇತ್ತು, ಆ ಕಡೆ ಹೋಗಲಿಲ್ಲ. ಇನ್ನು ಎದುರಿಗೆ ಸಿಗ್ಬೋದಂತ ಬರ್ತಿದ್ದೀವಿ. ಪೆಟ್ರೋಲ್ ಪಂಪ್ ಆಲ್ರೆಡಿ ನೋಡಿ ಗಾಡಿ ರೆಡ್ ಲೈನ್ಗೆ ಬಂದಿದೆ, ಕಾಣ್ತಿರ್ಬೋದು ನಿಮಗೆ. ರೆಡ್ ಲೈನಲ್ಲಿ ಉಂಟು. ಈಗ ಏನಂದರೆ ನಿಂತರೆ ಹಾಕಷ್ಟು ಉಂಟು ಗಾಡಿ. ನಾವಲ್ಲಿ ರೋಡಲ್ಲಿ ಹಾಕಲಿಕ್ಕೆ ಮರತ್ವಿ. ನಮ್ಮ ಏರಿಯಾದಲ್ಲಿ ಇತ್ತು, ನಾವು ಬರುವ 2-3 ಪಂಪು ಇದು ಮಾಡಿ ಬಂದದ್ದು. ಬೆಳಿಗ್ಗೆ ಹಾಕ್ತೇವೆ, ಅದು ನೋಡಿದೆ. ಯಾಕೆಂದರೆ ನಾಳೆ ಹೋಗ್ತೀವಲ್ಲ, ನಾಳೆಯಿಂದ ಅದೇ ಕೆಲಸ, ಅದೇ ಮನೆ, ಅದೇ ಊರು, ಜಾಲಿಲ್ಲ. ಮತ್ತೆ ನೋಡಬೇಕು, ನಮ್ಮದು ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ. ಗೋವಾಗಂತಲ್ಲ, ನಮ್ಮ ಊರಲ್ಲೆಲ್ಲ ಮೊದಲೆಲ್ಲ ಬ್ಲಾಕ್ ಮಾಡ್ತಿರಲಿಲ್ಲ, ಆಗ ಮಾಡ್ತೇವೆ. ಇದು ವೀಡಿಯೋ ಮಾಡಲಿಲ್ಲ. ಈಗೆಲ್ಲ ಕಂಟಿನ್ಯೂಸ್ ವೀಡಿಯೋ ಮಾಡೋದ್ರಿಂದ ನಾವು ಎಲ್ಲ ವೀಡಿಯೋ ಅಪ್ಡೇಟ್ ಮಾಡ್ತೀವಿ. ಈಗ ನಾವು ಇದು ಮಡ್ಗಾವ್ ರೋಡಲ್ಲಿ ಹೋಗ್ತಿದ್ದೇವೆ. ಮಡ್ಗಾವ್ ರೋಡ್ ಅಂತ ಏನೊಂದು, ನಾನು ಇಲ್ಲಿ ಗೋವಾಕ್ಕೆ ಇದು ಫಸ್ಟ್ ಟೈಮ್ ಅಲ್ಲ, 2ನೇ ಸಲ ಬರೋದು. ಲಾಸ್ಟ್ ಟೈಮ್ ಬಂದಿದ್ದೆ, ಆಗ ಜನ ನಾವು ಇಬ್ಬರೇ ಬಂದದ್ದು, ಹಾಗಾಗಿ ಅಷ್ಟು ತಿರುಗಾಡಲಿಲ್ಲ. ಇಲ್ಲಿ ಲೋಕಲ್ ಮಡ್ಗಾವು ಫಿಶ್ ಮಾರ್ಕೆಟ್, ಮತ್ತು ಬೆನಲಿಯಂ ಬೀಚ್ ಒಂದು ಏನಂದರೆ ಅಜ್ಜಿ ಮನೆ ಥರ ಇಲ್ಲಿ ಬಂದರೆ ಅಲ್ಲಿಗೆ ಹೋಗೋದು. ಅದೇ ನಮಗೆ ಹತ್ತಿರದ ಪ್ಲೇಸ್ ಬೆನಲಿಯಂ ಬೀಚ್. ನೆಕ್ಸ್ಟ್ ಇಯರ್ ಬರ್ತೇವೆ. ಆಗ ಫುಲ್ ಸೌತ್ ಗೋವಾ, ಸೌತ್ ಅಲ್ಲ ಇದು ನಾರ್ತ್ ಗೋವಾ. ನಾವೀಗಿರೋದು ಸೌತ್ ಗೋವಾದಲ್ಲಿ. ನೆಕ್ಸ್ಟ್ ನಾವು ನಾರ್ತ್ ಗೋವಾಕ್ಕೆ ಹೋಗುವ. ಮತ್ತು ನ್ಯೂ ಇಯರ್ ಟೈಮಿಗೆ ಒಂದು ಬರಲಿಕ್ಕೆ ಹೋಗ್ಬೇಕು. 2 ಕಿಡ್ನಿ ಇದು ಮಾಡಬೇಕು, ತಿರುಗಾಡಬೇಕು, ಅಷ್ಟು ಕಾಸ್ಟ್ಲಿ ಉಂಟು. ಮತ್ತೊಂದು ಇಲ್ಲಿ ಏನಂದರೆ ಡ್ರೈವಿಂಗ್ ಸ್ವಲ್ಪ ಇದು ಏನಂದರೆ, ಇಲ್ಲಿ ಆಲ್ ಸ್ಟೇಟ್ ಅವರು ವಿಸಿಟರ್ಸ್ ಬರ್ತಾರೆ. ಅಂದರೆ ಸ್ಟೇಟ್ ಅಂದರೆ ದೆಹಲಿ, ಮಹಾರಾಷ್ಟ್ರ, UP, ಬಿಹಾರ, ಜಾರ್ಖಂಡ್ ಎಲ್ಲ ಭಾರತ ದೇಶದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ವಿದೇಶದವರು ಕೂಡ ಇದ್ದಾರೆ. ಡ್ರೈವಿಂಗ್ ಒಟ್ಟರೆ ಮೇಲಿಗೆ ಮಾಡ್ತಾರೆ. ಏನಂದರೆ ಬ್ರೇಕ್ ಆಗ್ತಿಲ್ಲ, ಇಂಡಿಕೇಟರ್ ನಡು ರೋಡಲ್ಲಿ ನೋಡಿ, ನಡು ರೋಡಲ್ಲಿ ಬಂದು ಈ ಲೈನ್ ಮಾಡಿ ಹೋಗ್ತಿದ್ದಾರೆ. ಏನಂದ್ರೆ ಕಾರ್ಡ್ ಸಿಗ್ತದೆ ಫ್ರೀಯಾಗಿ ಅಂದರೆ ಇದು ಹಣ ಕೊಟ್ಟರೆ ಕಾರ್ಡ್ ಸಿಗ್ತದೆ. ಕಾರ್ಡ್ ಕೊಟ್ಟರೆ ಟೂರಿಸ್ಟ್ ಗಾಡಿ ನಾವು ಎಷ್ಟು ಜಾಗದ ಇದ್ದರೂ ಕೂಡ ನಮ್ಮ ಮೇಲ್ಗಡೆ ಬರ್ತಾರೆ. ಹಾಗಾಗಿ ನಾನು ವೀಡಿಯೋ ಕೂಡ ಜಾಸ್ತಿ ಅದಕ್ಕೆ ಮಾಡ್ತಿಲ್ಲ. ಯಾಕಂದರೆ ನಾನು ವೀಡಿಯೋ ಮಾಡ್ತಿದ್ದರೆ ನಮ್ಮ ಡ್ರೈವರ್ಗೆ ಕೂಡ ಕನ್ಫ್ಯೂಸ್ ಆಗ್ತದೆ. ಮತ್ತು ಅವರು ಒಟ್ಟಾಸ ಹೋದರೆ ನಾವು ಕೂಡ ಇದಾಗಲಿಕ್ಕಿಲ್ಲ. ಇನ್ನು ನಾನು ಅಲ್ಲಿಗೆ ಹೋಗಿ ಸಿಗ್ತೇನೆ. ಫೈನಲ್ ಆಗಿ ನಮಗೆ ಪೆಟ್ರೋಲ್ ಪಂಪ್ ಸಿಕ್ತು. ನೋಡಿ ಹಿಂದ್ಗಡೆ ಪೆಟ್ರೋಲ್ ಪಂಪ್, ಎಲ್ಲರೂ ಪೆಟ್ರೋಲ್ ಹಾಕ್ತಿದ್ದಾರೆ. ಈಗ ಮುಂದ್ಗಡೆ ನೋಡಿ, ಇಲ್ಲಿ ಒಂದು ಎಕ್ಸಿಬಿಷನ್ ಉಂಟು, ತೋರಿಸ್ತೇನೆ. ಈಗ ನೋಡಿ ಕಾಣ್ತಿರ್ಬೋದು ನಿಮಗೆ ಎಕ್ಸಿಬಿಷನ್. ಇಲ್ಲಿ ಒಂದು ಇದು ಯಾವ ಊರಂತ ಗೊತ್ತಿಲ್ಲ ನನಗೆ ಕೂಡ. ಇಲ್ಲಿ ಒಂದು ಇದು ಹಾಕಿದ್ದಾರೆ. ಇಲ್ಲೇನಂದರೆ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅವತ್ತು ಫೈನಲ್ ಆಗಿ ಪೆಟ್ರೋಲ್ ಪಂಪ್ ಸಿಕ್ತು. ಪೆಟ್ರೋಲ್ ಕೂಡ ಫುಲ್ ಆಯಿತು ಗಾಡಿಗೆ. ಭಯ ಆಗಿತ್ತು ಯಾವಾಗ ಬಂದು ನಿಲ್ತದೆ ಅಂತ ಗಾಡಿ. 2 ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ. ಈಗ ಭಯ ಇಲ್ಲ, ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಪೆಟ್ರೋಲ್ ಇದ್ದರೆ ಸಾಕು. ಏನಂದ್ರೆ ನಾವು ಅಲ್ಲಿ ಮಿಸ್ ಮಾಡಿಕೊಂಡ್ವಿ ಅಷ್ಟೇ. ಅದೇನಿಲ್ಲ,
ಮಾತಾಡಿ ಬರುವಾಗ ನೆನಪಿಲ್ಲ ಪೆಟ್ರೋಲ್ ಹಾಕಿದ್ವಿ. ಅರ್ಧ ದಾರಿ ಬಂದ ಮೇಲೆ ನೆನಪಾದದ ಅದೆಲ್ಲ. ಆಯ್ತು, ಈಗ ಇನ್ನು ಇಲ್ಲಿಂದ ಒಂದು 15 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ಏನು ಉಂಟು. ಎಂದು 11 ಕಿಲೋಮೀಟ್ರ್ ನಂತರ ಅಲ್ಲಿ ರೀಚ್ ಆಗ್ಬೋದು. 5ವರೆಗೆ ಅದು ಕ್ಲೋಸ್ ಅಂತ ಗೂಗಲಲ್ಲಿ ತೋರಿಸ್ತಿತ್ತು. ಅದಕ್ಕಿಂತ ಮುಂಚೆ ಒಂದು 1 ಅವರ್ ಮುಂಚೆನೇ ನಾವು ರೀಚ್ ಆಗಬೇಕು, ಯಾಕಂದರೆ ಸ್ವಲ್ಪ ತಿರುಗಾಡಬೇಕಲ್ಲ ಅಲ್ಲಿ. ಹಾಗಾಗಿ ಈಗ ಸ್ಕೂಲ್ ಬಿಡುವ ಟೈಮ್ ಅಂತ ಎಲ್ಲ ಸ್ಕೂಲ್ ಬಸ್ಗೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾನು ಅಲ್ಲಿ ವಿಡಿಯೋ ಮಾಡುವಾಗ ಅಲ್ಲಿ ಥರ ಇತ್ತು ರೋಡ್. ಈಗ ಸಡನ್ನಾಗಿ ಸಿಟಿ ಥರ ಆಗಿದೆ. ರೋಡ್ ಕೆಲಸ ಆಗ್ತುಂಟಂತ. ಈಗ ಬಂದ ಎಂಟ್ರಿ ಆಯಿತು. ಎಂಟ್ರಿದು ಟಿಕೆಟ್ ಒಬ್ಬರಿಗೆ 50 ರೂಪಾಯಿಯಾ 60 ರೂಪಾಯಿ, ಒಬ್ಬರಿಗೆ 60. 18 ವರ್ಷ ಮೇಲ್ಪಟ್ಟವರಿಗೆ, ಬಿಲೋ 18 30 ರೂಪಾಯಿ. 5 ಇಯರ್ಸ್ ಕೆಳಗಡೆ ಇದ್ದರೆ ಫ್ರೀ. ಈಗ ಏನಂದರೆ ಒಂದು ಪ್ರಾಬ್ಲಮ್ ಏನಂದರೆ, ಈಗ ಡ್ಯಾಮುದ್ದು ಮೈನ್ ವ್ಯೂ ಕ್ಲೋಸ್ ಆಗಿದೆ ಅಂತೆ. ಈಗ ಏನಂದರೆ ಮಳೆ ಕಡಿಮೆ ಆಗಿದೆ ಅಲ್ಲ, ಹಾಗಾಗಿ ಮೈನ್ ವ್ಯೂ ಇಲ್ಲ. ಈಗ ನಾರ್ಮಲ್ ಡ್ಯಾಮ್ ನೋಡಲಿಕ್ಕೆ ಅಂತಲೇ ಬಂದದ್ದು. ಇಷ್ಟು ದೂರ ಬಂದ ಕಾರಣ ನಾವು ಟಿಕೆಟ್ ಮಾಡಿದ್ದು, ಇಲ್ಲಾಂದರೆ ಮಾಡ್ತಿರ್ಲಿಲ್ಲ. ಸ್ಕೂಲ್ಯಾ? ಓ ಇದು ಸ್ಕೂಲು. ಸ್ಕೂಲ್ ಟ್ರಿಪ್ಪಾ? ಓಹೋ, ಡ್ಯಾಮ್ ಸ್ಕೂಲ್ ಮಂಡೆ ಸಮಯ ಸರಿ ವ್ಯೂ ನೋಡಿ. ಇದು ನೋಡಿ ವ್ಯೂ ನೋಡಿ, ಇದು ಪಾರ್ಕ್ ತರ ಉಂಟು. ಸೂಪರ್ ವ್ಯೂ ಮಾತ್ರ ಇದು. ಪಾಪಣ್ಣ ಕುಡ್ಲ ಇಂಚ ಪಾರ್ಕ್ ಉಂಟು. ಬನ್ನಿ ಏನಂತ ಪೋಯಪ್ಪ. ಇದರಲ್ಲಿ ಒಬ್ಬ 18 ವರ್ಷದ ಕೆಳಗಡೆ ಅವನು ಯಾರಂತ ಕಮೆಂಟ್ ಮಾಡಿ. ಮೊನ್ನೆ ಸಚಿಪಾಲ ಏರಿಯಾ 18 ವರ್ಷ ಕಮ್ಮಿದಾಗಲಿ 30 ರೂಪಾಯಿ ಕೊಡ್ದು 30 ರೂಪಾಯಿ ಕೊಟ್ಟು ಎಂಟ್ರಿ ಆದದ್ದು ಇವನ್ನೇ. ಇಲ್ಲಿ ತುಂಬ ಮಕ್ಕಳಿದ್ದಾರೆ. ಏನಂದರೆ ಸ್ಕೂಲ್ ಟ್ರಿಪ್ಪು ಇವರಿಗೆಲ್ಲ. ತುಂಬ ಮಕ್ಕಳಿದ್ದಾರೆ ನೋಡಿ, ಹಿಂದ್ಗಡೆ ಕಾಣ್ತಿರ್ಬೋದು ನಿಮ್ಗೆ. ನೋಡಿ, ನಿಮಗೆ ಕಾಣ್ತದಿಲ್ಲ ಗೊತ್ತಿಲ್ಲ, ಲಾಸ್ಟಿಗೆ ಹೋಗಬೇಕು ನಾವು ನಡೆದುಕೊಂಡು ಡ್ಯಾಮ್ ನೋಡಲಿಕ್ಕೆ. ನನಗಂತೂ ಆಲ್ರೆಡಿ ಸುಸ್ತಾಗಿದೆ, ನಡಿಲಿಕ್ಕೆ ಆಗ್ತಿಲ್ಲ. ಇವನ್ ಫುಲ್ ಬ್ಯುಸಿ. ಈಗ ಡ್ಯಾಮ್ ಹತ್ತಿರ ಬಂದ್ವಿ ನಾವು. ನೋಡಿ ಕೆಳಗಡೆಯಿಂದ ಬಂದದ್ದು ಮೆಟ್ಟಿಲುಂಟು ನೋಡಿ, ಫುಲ್ ಕೆಳಗಡೆ ಮೆಟ್ಟಿಲು. ಮೇಲ್ಗಡೆ ಹತ್ತಿಕೊಂಡು ಹೋಗಬೇಕು. ಆಲ್ರೆಡಿ ನನಗಂತೂ ಸುಸ್ತಾಗಿದೆ. ಒಂದು 100-150 ಮೆಟ್ಟಿಲುಂಟಂತ. ನೋಡಿ ಬೇಕಾದರೆ ಒಂದು ಲಾಂಗ್ ವ್ಯೂ ಮಾಡ್ತೀನಿ ನಾನೀಗ ಯಾವ ರೀತಿ ಉಂಟಂತ. ಸೂಪರ್ ಡ್ಯಾಮ್. ಗೋವಾಕ್ಕೆ ಬಂದರೆ ಈ ಪ್ಲೇಸನ್ನು ವಿಸಿಟ್ ಮಾಡಿ. ಮಳೆಗಾಲದಲ್ಲಿ ಆದಷ್ಟು ಬರಬೇಕು ಈ ಪ್ಲೇಸ್ಗೆ. ಏನಂದರೆ ಮೈನ್ ವ್ಯೂ ಈಗ ಇಲ್ಲ ಅಂತೆ, ಅದು ಮಳೆಗಾಲದಲ್ಲಿ ಮಾತ್ರ ಅಂತ. ನೋಡಿ ಮೇಲ್ಗಡೆ ಮೆಟ್ಟಿಲು ಆಲ್ರೆಡಿ ಹತ್ತಿದ್ದಾರೆ. ನಾನು ಇನ್ನೂ ಕೂಡ ಕೆಳಗಡೆ ನಿಲ್ಲಿದ್ದೇನೆ. ಈಗ ಸ್ವಲ್ಪ ವೀಡಿಯೋ ನಿಲ್ಲಿಸಿ ಹತ್ತಿನೇನೆ, ಯಾಕೆಂದರೆ ಹತ್ತಲಿಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತುಂಟು. PSK ಅದು ಬೊಜ್ಜೆಲ್ಲ ಹೋಯ್ತು. ಫೈನಲ್ ಆಗಿ ಡ್ಯಾಮ್ ಮೇಲ್ಗಡೆ ರೀಚ್ ಆದ್ವಿ. ಇಲ್ಲಿ ನೋಡಿ CC ಕ್ಯಾಮರಾ ಎಲ್ಲ ಉಂಟು ಸೇಫ್ಟಿಗೆ ಆಗಿ. ನೋಡಿ ಎಷ್ಟು ಡೀಪಲ್ಲಿದೆ, ಹೈಟಲ್ಲಿದ್ದೀವಿ. ಕೆಳಗಡೆ ಬಿದ್ದರೆ ಜಾಗ್ರತೆ ಆಗಬೇಕು, ಸಿಗಲಿಕ್ಕಿಲ್ಲ ಬಾಡಿ ಕೂಡ, ಆ ಥರ ರೀತಿ ಉಂಟು. ಈಗ ನಿಮಗೆ ಇಲ್ಲಿಂದ ಮೈನ್ ವ್ಯೂ ತೋರಿಸ್ತೇನೆ ಯಾವ ರೀತಿ ಉಂಟಂತ. ಈಗ ನೋಡಿ ಸೂಪರ್ ವ್ಯೂ. ತುಂಬ ಜನ ಇದ್ದಾರೆ ಮತ್ತು ನನಗೆ ಸುಸ್ತಾಡಿ ಮಾತಾಡಲಿಕ್ಕೆ ಆಗ್ತಿಲ್ಲ, ಅಷ್ಟು ಸುಸ್ತಾಗಿದೆ. ನೋಡಿ ಕೆಳಗಡೆಯಿಂದ ಬರ್ತಿದ್ದಾರಲ್ಲ, ನೋಡಿ ಎಲ್ಲಿಂದ ಬರಬೇಕು ಅವರು. ಇಲ್ಲಿ ಬಂದು ಇಲ್ಲಿ ಮೇಲೆ ಹೋಗಬೇಕು. ಫೋಟೋಶೂಟ್ ಮಾಡಲಿಕ್ಕೆಲ್ಲ ಸೂಪರ್ ಪ್ಲೇಸ್. ಇದು ಸ್ಕೂಲ್ ಟ್ರಿಪ್ ಜಾಸ್ತಿ ಮಾಡ್ತಾರೆ ಇಲ್ಲಿ. ನೋಡಿ ಮಕ್ಕಳೇ ಇರುವುದು ಇಲ್ಲಿ ಜಾಸ್ತಿ. ಈಗ ನೋಡಿ ನಾನು ಡ್ಯಾಮ್ ಹತ್ತಿರ ಬಂದೆ. ಒಬ್ಬ ಫುಲ್ಲು ನೀರು ಉಂಟು ಇದರಲ್ಲಿ. ಇದನ್ನು ಯೂಸ್ ಮಾಡ್ತಾರಾ? ಇಲ್ಲೆಲ್ಲ ಕುಡಿಲಿಕ್ಕೆ ನೀರು ಕಷ್ಟ ಅಲ್ಲ, ಇಲ್ಲೆಲ್ಲ ಯೂಸ್ ಮಾಡೋದು. ನೋಡಿ ಇಲ್ಲೆಲ್ಲ ನೀರು ಬೀಳುವ. ಅವರಿಗೆ ಗ್ಲಾಸ್ ಬೇಕಂತೆ, ಒಮ್ಮೆ ಕೊಟ್ಟು ಹೋಗುವ ನಾವು ಆ ಕಡೆ. ಫೋಟೋಶೂಟ್ ಶುರುವಾಯಿತು ನಮ್ಮದು. ನಾನಿಲ್ಲ ಫೋಟೋಶೂಟಿಗೆಲ್ಲ, ನಮ್ಮದು ವೀಡಿಯೋ ಶೂಟ್. ನೋಡಿ ಇಲ್ಲಿ ಮೈನ್ ವ್ಯೂ ಎಲ್ಲಿ ಅಂತ ಈಗ ತೋರಿಸ್ತೇನೆ. ಅಲ್ಲಿ ನೀರು ಬೀಳಬೇಕು ಕೆಳಗಡೆ. ಇನ್ನೊಮ್ಮೆ ಮಳೆಗಾಲದಲ್ಲಿ ಬರುವ ಇದನ್ನು ನೋಡಲಿಕ್ಕೆ. ಮಳೆಗಾಲದಲ್ಲಿ ಬರಬೇಕಂತ ಇದನ್ನು ನೋಡಲಿಕ್ಕೆ. ಈಗ ಅದು ನೀರು ಇಲ್ಲ, ನೀರು ಡೌನ್ ಆಗಿದೆ, ಬಿಸಿಲಲ್ವಾ, ಫುಲ್ ಡೌನ್ ಆಗಿದೆ. ಇಲ್ಲಿ ಏನು ಸ್ವಲ್ಪ ಉಂಟು ದೂರ. ವಾವ್, ಇದು ಮತ್ತೆ ಇರ್ತಿದ್ರೆ ನೋಡಲಿಕ್ಕೆ ಮಾತ್ರ ಸೂಪರ್ ಆಗಿತ್ತು ಪ್ಲೇಸ್. ಏನು ಮಾಡೋದು.
ಅಲ್ಲಿ ಏನಂದರೆ ವೀಡಿಯೋ ಮಾಡಲಿಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ವೀಡಿಯೋ ಕದ್ದು ಮಾಡಿದ್ದು, ಅಲ್ಲಿ ಬಿಡ್ತಾನೆ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ. ಮತ್ತು ವಾಚ್ಮ್ಯಾನ್ ಕೂಡ ಕಿರಿಕಿರಿ ಮಾಡ್ತಿದ್ರು. ಮತ್ತು ಕಿರಿಕಿರಿ ಯಾಕೆ ಅಂತ ನಾವು ಕೂಡ ಜಾಸ್ತಿ ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡಲಿಲ್ಲ. ಕೆಲವು ವೀಡಿಯೋ ಶೂಟ್ಗಳ ಕ್ಲಿಪ್ಪಿಂಗ್ಸ್ ಉಂಟು, ಅದನ್ನು ಈಗ ಪ್ಲೇ ಮಾಡ್ತೀನಿ ನೋಡಿ. ಕಾಣ್ತದೆ ಈಗ ನೋಡಿ, ಅದುವೇ ಆ ರೌಂಡ್ ಶೇಪಲ್ಲಿ ನೀರು ಬೀಳಬೇಕು. ಈಗ ಅಲ್ಲಿ ಹತ್ತಿರ ಹೋಗಲಿಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಈಗ ತೋರಿಸ್ತೇನೆ. ನೋಡಿ ನಮ್ದು ಡ್ಯಾಮ್ ಎಲ್ಲ ಸುತ್ತಿ ಆಗ್ಲಿಲ್ಲ. ಡ್ಯಾಮ್ ಮೇಲ್ಗಡೆ ಇದ್ದೇವೆ. ಇಲ್ಲಿ ಏನಂದ್ರೆ ಒಂದು ರೂರು ವಿಡಿಯೋ ಮಾಡ್ಲಿಕ್ಕಿಲ್ಲ. ನಾವು ಆದ್ರೂ ಕದ್ದು ವಿಡಿಯೋ ಮಾಡಿದ್ದು. ಎಷ್ಟು ನಾವೊಂದು ಇಲ್ಲಿ 200 ಜನ ಇದ್ದೀವಿ. ಹೈಯೆಸ್ಟ್ ಬೈದದ್ದು ಇವರಿಗೇನೆ, ಕೀರ್ತಿ ಬ್ರೋಗೇನೆ. ಅವರು ಬಿಡ್ಲಿಲ್ಲ, ಆದ್ರೂ ವಿಡಿಯೋ ಮಾಡ್ತಾ ಇದ್ದಾನೆ ಇದ್ರು. ಅವರು ದುಂಬೆ ಫೋಟೋದು ಕ್ರೇಜ್ ಅವರಿಗೆ. ಅವರು ಬಿಡ್ತಾರ, ಆದ್ರೂ ರೀಲ್ಸ್ ಮಾಡ್ತಿದ್ರು. ಒಂದು 4-5 ಸರ್ತಿ ಬೈದ್ರು. ನಾವೇನಾದ್ರೂ ಕದ್ದು ವಿಡಿಯೋ ಮಾಡಿದ್ದು, ಇದು ವಿಡಿಯೋ ಮಾಡ್ಲಿಕ್ಕೆ ಇಲ್ಲ ಅಂತೆ. ನಾವು ಕದ್ದು ಗೊತ್ತುಂಟಲ್ಲ, ಎಲ್ಲ ಕದ್ದು ವಿಡಿಯೋ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡಿ. ಈಗ ನನ್ನ ನೋಡಿದರೆ ಬೈತಾರೆ. ನಾನು ಈ ಕಡೆ ಬರ್ತೀನಿ. ಹಿಂದ್ಗಡೆ ಇದ್ದಾರೆ ನೋಡಿ, ವಾಚ್ಮ್ಯಾನ್ ಹಿಂದ್ಗಡೆ ಇದ್ದಾರೆ. ಹಾಂ ಬರ್ಚಿ ಪಟ ಹೊರ ನೆರಿಯರು ಪೋಯ್. ಈಗ ನಾವು ಇಲ್ಲಿ ಫೋಟೋ ಶೂಟ್ ಮಾಡ್ಬೋದು. ಈಗ ನಮ್ಮದು ಡ್ಯಾಮ್ ಎಲ್ಲ ಸುತ್ತಾಡಿ ಆಯಿತು. ಈಗ ನೋಡಿ ಕೆಳಗಡೆ ಬರ್ತಿದ್ದೀವಿ. ಇನ್ನು ಇಲ್ಲಿ ಒಂದು ಪಾರ್ಕ್ ಉಂಟು. ಸ್ವಲ್ಪ ಪಾರ್ಕ್ ಸುತ್ತಾಡಿ ನಮ್ಮ ಗೈಡ್ ಆದ ಗೂಗಲ್ ಹತ್ರ ಕೇಳಬೇಕು, ಬೆಸ್ಟ್ ಪ್ಲೇಸ್ ಇನ್ ನಿಯರೆಸ್ಟ್ ಮೀ, ನಮಗೆ ಹತ್ತಿರದ ಸ್ಥಳದಲ್ಲಿ ಯಾವ ಪ್ಲೇಸ್ ಇದೆ ನೋಡೋಣ ಅಂತ ನೋಡಬೇಕು. ನಮಗೆ ಈಗ ಗೈಡ್ ಅವರೇ, ಯಾರು ಗೂಗಲ್ ಗೈಡ್ ಮುಖಾಂತರ ನಾವು ತಿರುಗಾಡ್ತಿದ್ದೇವೆ ಮೊನ್ನೆಯಿಂದ. ನಾವೊಂದು ಪ್ಲೇಸ್ಗೆ ಹೋಗಿದ್ದು, ಅಲ್ಲಿಂದ ಮತ್ತೆ ಲೊಕೇಶನ್ ಆನ್ ಮಾಡಿ ಯಾವುದು ಬೆಸ್ಟ್ ಪ್ಲೇಸ್ ಅಂತ ಸರ್ಚ್ ಮಾಡೋದು, ಫೋಟೋಸ್ ಎಲ್ಲ ನೋಡೋದು. ಇಷ್ಟ ಆದರೆ ಹೋಗೋದು, ಇಲ್ಲದೆ ಹೋಗ್ಲಿಕ್ಕಿಲ್ಲ ಅಲ್ಲಿಗೆ. ಆ ರೀತಿ ಇದೆಲ್ಲ ನಾವು, ಇದು ನಮ್ಮದು ಸತೀಶ್ ಪ್ರೋ ಕೊಟ್ಟ ಇದು ನೋಡಿದ್ದೆ ಆಲ್ರೆಡಿ, ಆದರೆ ನನಗೆ ಇಷ್ಟ ಆಗಲಿಲ್ಲ. ಅವರು ಹೇಳಿದ್ರು ಸೂಪರ್ ಉಂಟು ಹೋಗಿ ಅಂತ, ಹಾಗಾಗಿ ಬಂದದ್ದು. ಅವ್ರು ಹೇಳಿದರು ಈಗ ನೀರು ಇರಲಿಕ್ಕಿಲ್ಲ ಅಂತ. ಹಾಗೇನಾಯಿತು. ನೋಡ್ಬೋದು ದೊಂಬು ಟೈಲ್ಸ್ ಮಾಡ್ತಾರೆ. ಟೈಲ್ಸ್ ಮರಿಯಲ್ಲ ಪಾಂಬ ಜಾಸ್ತಿ ಜಾರ್ದು ಕೈ ಕಾರ್ ಬೋಲ್ತು ನೋಡೋ. ಈ ಕಡೆ ಕೂಡ ಉಂಟು, ಈ ಕಡೆ ಹೋಗ್ಲಿಕ್ಕಿಲ್ಲ. ಹೆಂಚಿನ ಗಾರ್ಡನ್ ಬ್ರಿಡ್ಜ್ ಈ ಕಡೆ ಎಲ್ಲ ಇದುಂಟು. ಏನಂದರೆ ಗಾರ್ಡನ್ ಉಂಟು. ಅಲ್ಲಿ ಮೇಲ್ಗಡೆ ಹೋಗಿ ಸುಸ್ತಾಗ್ತದೆ ನಮಗೆ. ಏನಂದರೆ ಅದು ನೋಡಿ ಹೈಟ್ ಉಂಟಲ್ವಾ, ಹತ್ತಿ ಸುಸ್ತಾಗ್ತದೆ ಆಲ್ರೆಡಿ. ಈಗ ಅದೇ ಬೇರೆ ಪ್ಲೇಸಿಗೆ ಹೋಗ್ಬೇಕು. ಹಾಗಾದ್ರೆ ಗಾಡಿಯಲ್ಲಿ ಸ್ವಲ್ಪ ರೆಸ್ಟ್ ಆಗ್ತದೆ. ನಾವು ಅದು ಹಿಂದುಗಡೆ ಕೂತ್ಕೊಳ್ಳುವರು. ಡ್ರೈವರಿಗೆ ಸ್ವಲ್ಪ ಕಷ್ಟ, ಅದು ಕೂಡ ಬೈಕ್ ಡ್ರೈವರಿಗೆ ಸ್ವಲ್ಪ ಕಷ್ಟ. ಗೇರ್ ಎಲ್ಲ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇಯರ್ ನಾವು ಗಾಡಿ ತರುವ ಪ್ಲ್ಯಾನ್ ಉಂಟು. ನಮ್ಮದೇ ಗಾಡಿ ತರಬೇಕು. ಹಾಗಾಗಿ ಇನ್ನು ಬರ್ತಾ ಇರೋದು ಗೋವಾಕ್ಕೆ. ನೋಡುವ ನೆಕ್ಸ್ಟ್ ಇಯರ್ ಬಂದರೆ, ಒಂದು ವೇಳೆ ನ್ಯೂ ಇಯರ್ಗೆ ಬರಲಿಕ್ಕಿಲ್ಲ, ಬೇರೆ ದಿವಸ ಏನಾದರೂ ಬಂದರೆ ವೀಡಿಯೋ ಮಾಡ್ತೀವಿ. ಈಗ ಗಾರ್ಡನ್ನಲ್ಲಿ ನೋಡು ಇವರು ಎಲ್ಲಿದ್ದಾರೆ ಅಂತ. ಇವರು ಆಲ್ರೆಡಿ ಹೋಗಿದ್ದಾರೆ ಇಲ್ಲಿಂದ. ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿಂಟು ಅಂತ. ಗಾರ್ಡನ್ ಸೂಪರ್ ಆಗಿಂಟು. ಮತ್ತು ಗಾರ್ಡನ್ಗೆ ಹೋಗ್ಲಿಕ್ಕಿಲ್ಲ, ಹೋಗ್ಬೋದು. ನೀರು ಆನ್ ಮಾಡಿದ್ದಾರೆ, ಬೇಡ ಎಲ್ಲ ಒದ್ದೆ ಆಗ್ತದೆ. ಬಟ್ಟೆ ಎಲ್ಲ ಒದ್ದೆ ಆದರೆ ಹೋಗ್ಲಿಕ್ಕೆ ಕೂಡ ಕಷ್ಟ. ಇವರಿಲ್ಲ, ಅವರನ್ನು ಆಲ್ರೆಡಿ ನಾವಿಬ್ಬರು ಲಾಸ್ಟಿಗೆ ಬಂದದ್ದು. ಅವರಿಬ್ಬರು ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಕೀರ್ತಿ, ಪ್ರದೀಪು, ನಿಚ್ಚು, ಪುಟ್ಟ ಎಲ್ಲರೂ ಮುಂದೆ ಹೋಗಿದ್ದಾರೆ. ನಾವಿಬ್ಬರು ಹಿಂದ್ಗಡೆ ಹೋಗಿದ್ದದ್ದು. ಅವರೇನಿಲ್ಲ, ಇಲ್ಲಿ ಒಂದು ಬ್ರಿಡ್ಜ್ ಉಂಟು, ಅಲ್ಲಿ ಆಟ ಆಡ್ತಿದ್ದಾರೆ 100%. ಅವೇ ಮಾತಾಡೋದು ಬರ್ತದೆ ನಾಲ್ಕು ದುಂಬು ಮುಖದ ಹಾಲತ್ತು.